ರೇಣುಕಾಸ್ವಾಮಿ ಕೊಲೆಯಾಗಿ 2 ತಿಂಗಳಾದರೂ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾತ್ರ ತನಿಖೆಯನ್ನ ನಿಲ್ಲಿಸಿಲ್ಲ. ಪ್ರತಿದಿನವೂ ಸಾಕ್ಷಿ ಸಂಗ್ರಹದ ಬೆನ್ನು ಬಿದ್ದಿರುವ ಖಾಕಿ ಇದೀಗ ಮತ್ತೊಂದು ಮಹತ್ವದ ಸಾಕ್ಷ್ಯವನ್ನ ಸಂಗ್ರಹಿಸಿದೆ. ಅದೇನ್ ಗೊತ್ತಾ? ಈ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ. ದರ್ಶನ್ ಪವಿತ್ರಾಗೆ ಮತ್ತೊಂದು ದಾಖಲೆ ಕಂಟಕ. ಪೊಲೀಸರ ಕೈ ಸೇರಿದೆ ದಾಸನ ಮನೆಯ ದಾಖಲೆ. ದಿನಗಳು ಉರುಳಿದಂತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟಗಳು ಹೆಚ್ಚಾಗುತ್ತಿವೆ. ಕೊಲೆ ಕೇಸು ವಿಚಾರವಾಗಿ ಪೊಲೀಸರು ಫೈನಲ್ ಹಂತಕ್ಕೆ ತಲುಪಿದ್ರು. ತೀವ್ರಗತಿಯಲ್ಲಂತೂ ತನಿಖೆ ನಡೆಯುತ್ತಿದೆ. ಅಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ಹೆಚ್ಚು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡುತ್ತಿದ್ದಾರೆ. ಇದೀಗ ದರ್ಶನ್ ವಿರುದ್ಧ ಪೊಲೀಸರಿಗೆ ಮತ್ತೊಂದು ಬಲವಾದ ಸಾಕ್ಷ್ಯ ಲಭಿಸಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ಬಳಿಕ ದರ್ಶನ್ ಮತ್ತು ಇತರ 16 ಆರೋಪಿಗಳ ಎಲ್ಲ ಚಲನವಲನದ ಮೇಲೆ ಕಣ್ಣಿಟ್ಟು ಪ್ರತಿ ಹಂತದ ವ್ಯವಹಾರದ ಬೆನ್ನು ಬಿದ್ದಿರೋ ಪೊಲೀಸರು ದರ್ಶನ್ ಮತ್ತು ಪವಿತ್ರ ಗೌಡ ಮನೆಗೆ ಹಾಕಿಸಿದ್ದ ಇಂಟರ್ನೆಟ್ ಕನೆಕ್ಷನ್ ಕೂಡ ಬಿಟ್ಟಿಲ್ಲ. ನಗರದ ದರ್ಶನ್ ಮನೆ ಹಾಗೂ ಪವಿತ್ರ ಗೌಡ ಮನೆ ತಲಾಶ್ ಮಾಡಿದ ಖಾಕಿ ಪಡೆ ಎರಡೂ ಮನೆಗೆ ಇಂಟರ್ನೆಟ್ ಕನೆಕ್ಷನ್ ಪರಿಶೀಲನೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರ ಬಯಲಾಗಿದೆ. ಪವಿತ್ರ ಹಾಗೂ ದರ್ಶನ್ ಎರಡೂ ಮನೆಗೂ ಒಬ್ಬನ ಹೆಸರಲ್ಲೇ ಕನೆಕ್ಷನ್ ರಿಜಿಸ್ಟರ್ ಆಗಿರೋದು ಬೆಳಕಿಗೆ ಬಂದಿದೆ. ಹೌದು, ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಸಂಪರ್ಕದ ಕೊಂಡಿಯಾಗಿದ್ದು ಆರೋಪಿ ಪವನ್ ಎಂಬ ಮಾಹಿತಿ ಹೊರಬಿದ್ದಿದೆ. ನೆಟ್ವರ್ಕ್ ಸೇವಾ ಕೇಂದ್ರದಿಂದ ಎರಡೂ ಮನೆಯ ಕನೆಕ್ಷನ್ ದಾಖಲಾತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಮೂಲಕ ಪವಿತ್ರ ಗೌಡಗೆ A to Z ಸಹಾಯಕನಾಗಿದ್ದವನೇ ಪವನ್ ಅಂತ ಬಹಿರಂಗವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಿಎಸ್ಐ ಪರಶುರಾಮ ಸಾವು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ ಹಾಗೂ ಅವರ ಪುತ್ರ ಪಂಪಣ್ಣಗೌಡ ಎಸ್ಕೇಪ್ ಆಗಿದ್ದಾರೆ. ಯಾದಗಿರಿಯಲ್ಲಿ ಪಿಎಸ್ಐ ಸಾವು ಪ್ರಕರಣ. ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪನಗೌಡ ಪರಾರಿ. ಮೂಡ ಹಗರಣ ಆಯಿತು. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು. ಇದೀಗ ಯಾದಗಿರಿಯಲ್ಲಿ ಪಿಎಸ್ಐ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವುದು ಸರ್ಕಾರಕ್ಕೆ ತಲೆನೋವಾಗಿದೆ. ವಿಪಕ್ಷಗಳ ಕೈಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಚೆನ್ನಾರೆಡ್ಡಿ ಅವರ ಪುತ್ರ ಪಂಪನಗೌಡ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಸಿಐಡಿಗೆ ಕೇಸ್ ವರ್ಗಾಯಿಸಿ ಸರ್ಕಾರ ಆದೇಶ. ಪಿಎಸ್ಐ ಸಾವು ಪ್ರಕರಣ ರಾಜಕೀಯ ರೂಪ ಪಡಿತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಈ ಕೇಸನ್ನ ಹೆಚ್ಚಿನ ತನಿಖೆಗೆ ಸಿಐಡಿಗೆ ವಹಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದ್ದು, ಕೂಲಂಕುಷ ತನಿಖೆ ನಡೆಸುವಂತೆ ಸಿಐಡಿ ಡಿಜಿಪಿಗೆ ಗೃಹ ಇಲಾಖೆ ಪತ್ರ ಬರೆದಿದೆ. ಇವತ್ತು ಮೃತ ಪಿಎಸ್ಐ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಲಿಕ್ಕಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿಕ್ಕಿದ್ದಾರೆ. ಪಿಎಸ್ಐ ಸಾವು ಖಂಡಿಸಿ ರಾಜ್ಯಪಾಲರಿಗೆ ಆಪ್ ದೂರು ನೀಡಲಿದೆ. ಆಡಳಿತ ಪಕ್ಷದ ವಿರುದ್ಧ ತೊಡೆ ತಟ್ಟೋಕೆ ವಿಪಕ್ಷಗಳು ಸಜ್ಜಾಗಿದೆ. ಇದನ್ನ ಸಿದ್ದರಾಮಯ್ಯ ಸರ್ಕಾರ ಹೇಗೆ ಎದುರಿಸುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಲೆನಾಡಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದು ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ. ಸುಂದರ ರಮಣೀಯ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಮಳೆಯ ಮಧ್ಯೆಯೇ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿದೆ ಫಾಲ್ಸ್. ಜಲಧಾರೆ ವೀಕ್ಷಣೆಗೆ ಪ್ರವಾಸಿಗರ ದಂಡು. ಮಲೆನಾಡಿನಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಶರಾವತಿ ಮೈದುಂಬಿ ಹರಿಯುತ್ತಿದ್ದಾಳೆ. ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿರುವ ಜೋಗ ಜಲಪಾತ ನೋಡೋದೇ ಚಂದ. ಸುತ್ತಮುತ್ತ
ಸುತ್ತಮುತ್ತಲಿನ ಪ್ರವಾಸಿಗರೆಲ್ಲರೂ ತಮ್ಮ ಸ್ನೇಹಿತರೊಡನೆ ಸಂಬಂಧಿಕರೊಡನೆ ಆಗಮಿಸಿ ಜೋಗದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ಕೆಲವೊಂದು ನಿರ್ಬಂಧ ವಿಧಿಸಲಾಗಿದೆ. ಜಲಪಾತದ ಮೆಟ್ಟಿಲುಗಳ ತುದಿಗೆ ಹೋಗುವುದು, ಅಲ್ಲಿ ಸೆಲ್ಫಿ ತೆಗೆಯುವುದನ್ನು ನಿಷೇಧಿಸಲಾಗಿದೆ. ರಾಜ, ರಾಣಿ, ರೋವರ್, ರಾಕೆಟ್ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆತ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ. ನಾನೇ ಚಾಲಾಕಿ, ನನ್ನ ಮುಂದೆ ಯಾರೂ ಇಲ್ಲ ಅಂತ ಇದ್ದ. ಅಂಥವನನ್ನೇ ಪೊಲೀಸರು ಕೆಡ್ಡಾಕೆ ಕೆಡವಿದ್ದಾರೆ. ಇದೇ ವೇಳೆ ಕಳ್ಳನ ಫ್ಯಾಮಿಲಿ ಆಟ ಊರೆಲ್ಲ ರಂಪಾಟ ಹಾಕಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಗಪ್ಚು ಸುಮ್ಮನೆ ಜೀಪ್ ಹತ್ಬೇಕು. ಕಾಕಿ ಕೈಯಿಂದ ತಪ್ಪಿಸಿಕೊಂಡು ಕಳ್ಳಾಟ ಆಡ್ತಾ ಇದ್ದ ಐನಾತಿಗೆ ಪೊಲೀಸರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಎಸ್ಕೇಪ್ಗೆ ಯತ್ನಿಸಿದ ಕಳ್ಳನಿಗೆ ಗನ್ ತೋರಿಸಿ ಜೀಪ್ ಹತ್ತಿಸಿದ್ರು. ಇಷ್ಟೆಲ್ಲ ಹೈಡ್ರಾಮಾ ನಡೆದಿದ್ದು ವಿಜಯಪುರ ನಗರ ಅಂಬೇಡ್ಕರ್ ಸರ್ಕಲ್ ಅಲ್ಲಿ. ಇದೇ ಸರ್ಕಲ್ನ ಬಂಜಾರ ಸಮುದಾಯ ಹೋರಾಟ ಮಾಡ್ತಾ ಇತ್ತು. ಈ ವೇಳೆ ಆರೋಪಿ ಅಶೋಕ್ ಮಚ್ಚಾಲೆ ಕೂಡ ಅದರಲ್ಲಿ ಹಾಜರಾಗಿದ್ದ. ಇವನು ಹುಬ್ಬಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ತಾಮ್ರವನ್ನ ಕದ್ದು ಎಸ್ಕೇಪ್ ಆಗಿದ್ದು ಪೊಲೀಸರ ಕೈಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ. ಅದೇ ಆರೋಪಿ ವಿಜಯಪುರದಲ್ಲಿದ್ದಾನೆ ಅನ್ನೋ ಸುಳಿವು ಹಿಡಿದ ಪೊಲೀಸರು ನೇರವಾಗಿ ದಾಳಿ ಮಾಡಿದರು. ಆರೋಪಿ ಅರೆಸ್ಟ್ ಮಾಡೋಕೆ ಮಫ್ತಿಯಲ್ಲಿ ಪೊಲೀಸರು ಬಂದಿದ್ರು. ಆದ್ರೆ ಅಶೋಕ್ನ ಕುಟುಂಬದವರು ರಂಪಾಟ ಮಾಡಿದ್ರು. ನೀವು ಪೊಲೀಸರೇ ಅಲ್ಲ, ನಿಮ್ ಕಡೆ ಐಡಿ ಕಾರ್ಡು ಇಲ್ಲ ಅಂತ ಹಲ್ಲೆಗೆ ಯತ್ನಿಸಿದ್ರು. ಇಷ್ಟೆಲ್ಲ ಗದ್ದಲದ ಮಧ್ಯೆ ಆರೋಪಿ ಅಶೋಕ್ ಮಚ್ಚಾಲೆ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದು ಗನ್ ತೋರಿಸಿದ ಎಎಸ್ಐ ಹೊನ್ನಪ್ಪನವರ್ ಆತನನ್ನ ಜೀಪ್ನಲ್ಲಿ ಎತ್ತಾಕೊಂಡು ಹೋಗಿದ್ದಾರೆ. ಮೊದಲು ವಿಜಯಪುರದ ಗೋಲ್ ಗುಂಬಜ್ ಠಾಣೆಗೆ ಕರೆದೊಯ್ದು ಅಲ್ಲಿಂದ ಹುಬ್ಬಳ್ಳಿಗೆ ಕರೆದೊಯ್ದಿದ್ದಾರೆ ಅಂತ ತಿಳಿದು ಬಂದಿದೆ. ಅರುಣ್ ಹಿಪ್ಪರ್ಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಪುನೀತ್ ಅಂದ ತಕ್ಷಣವೇ ನೆನಪಾಗುವುದು ಕಾಫಿ ನಾಡಿನ ಈ ಶಾಲೆ. ಶರ್ಲಿ ಮೇಡಮ್ಗೆ ಬೆಟ್ಟದ ಹೂ ತರ್ತೀನಿ ಅಂತ ಹೇಳಿದ್ದ ಶಾಲೆ ಇದೀಗ ಮಳೆ ಅಬ್ಬರಕ್ಕೆ ನಲುಗಿ ಹೋಗಿದೆ. ಸೋರ್ತಾ ಇರುವಂತಹ ಕೊಠಡಿಯಲ್ಲೇ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ. ಸೋರುತ್ತಿದೆ ಬೆಟ್ಟದ ಹೂ ಶಾಲೆ. ಈ ಶಾಲೆಯಲ್ಲಿರೋದು 2 ಕೊಠಡಿ. ಅವು ಸೋರ್ತಾ ಇದೆ. ಸ್ಕೂಲ್ ಮೇಲೆ ಪೂರ್ತಿ ಟಾರ್ಪಲ್ ಹಾಕಲಾಗಿದೆ. ಇದೇ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು